ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನಿವತ್ತು ನಮ್ಮ ಮನೇಲಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಟೊಮೆಟೊ, 2 ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಇದು ಸಬ್ಬಕ್ಕಿ ಸೊಪ್ಪು. ಏನು ಮಾಡಿದ್ದೀನಿ ನಾನು 2 ಮಿಕ್ಸ್ ತೊಳೆದ್ಬಿಟ್ಟು ಕಟ್ ಮಾಡಿದ್ದೀನಿ. ಬೇರೆ ಬೇರೆ ಏನಿಲ್ಲ, 2 ಒಟ್ಟಿಗೆ ಇದೆ. ಅದಕ್ಕೆ ಇಲ್ಲಿ 3 ಕಪ್ಪು, ಈ ಕಪ್ಪಲ್ಲಿ 3 ಕಪ್ ಹಾಕ್ಕೊಂಡಿದ್ದೀನಿ ನಾನು ಬನ್ಸಿರವೆ. ಹುರ್ಕೋಬೇಕು ಇದು ಚೆನ್ನಾಗಿ, ಆವಾಗ ಗರ್ಮ 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 ಅಂತ ಉಪ್ಪಿಟ್ಟು ಚೆನ್ನಾಗಿರ್ತದೆ, ಪುಡಿ ಪುಡಿಯಾಗಿರ್ತದೆ. ನಾವು ಎಷ್ಟು ಚೆನ್ನಾಗಿ ರವೆ ಹುರಿತೀವೋ ಅಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಉಪ್ಪಿಟ್ಟು ಬರ್ತದೆ, ಉದುರಾಗಿ. ಆಯಿಲ್ ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ. ಸಾಕು, ಒಂದು 50 ಗ್ರಾಮ್ ಆದರೆ ಸಾಕು, ಆಯಿಲ್ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು. ನೋಡಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು, ಚಿಕ್ಕ ಟೀ ಸ್ಪೂನಲ್ಲಿ 2 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಇದು ಅಷ್ಟೇ 1 ಸ್ಪೂನು ಅಷ್ಟು ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಅಷ್ಟೇ, ಸೇಮ್ ಮೆಜರ್ಮೆಂಟ್ 1 ಸ್ಪೂನ್ ಅಷ್ಟೇ ಉದ್ದಿನಬೇಳೆ. ನೋಡಿ ಈ ಥರ ಚೆನ್ನಾಗಿ ಇದಾಗಬೇಕು. ಈ ಥರ ಕಲರ್ ಬರಬೇಕು, ಬ್ರೌನ್ ಕಲರ್ ಬಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಈ ಥರ ಆಗಬೇಕು. ಆದಮೇಲೆ ನೋಡಿ ಕರಿಬೇವು ಹಾಕ್ತಾಯಿದ್ದೀನಿ, ಮತ್ತು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ ನಾನು. ಅದಕ್ಕೊಂದು 3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ. ಈ ಥರ ಚೆನ್ನಾಗಿ ಹುರಿಬೇಕು, ಇನ್ನೂ ಆಗಿಲ್ಲ ಅದು. ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಚೆನ್ನಾಗಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನು. ಇದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಇದು ಹಾಕೊಂಡೆಲ್ಲ ಚೆನ್ನಾಗಿ ಹುರ್ಕೋಬೇಕು ನಾವು, ಮೆತ್ತಗಾಗೋವರೆಗೂ. ನೋಡಿ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಇದ್ದೀನಿ. ಇದರಲ್ಲಿ ಬೇಕು ಅಂದ್ರೆ ಆಮೇಲೆ ಹಾಕ್ಕೊಳ್ಳೋಣ, ಕಡಿಮೆ ಆದರೆ ನಮಗೇನೋ ಸಾಕು ಅನಿಸ್ತದೆ. ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ನೀರು ಹಾಕ್ಕೊತಾ ಇದ್ದೀನಿ ನಾನು. ನೀರೇನು ಅಂದಾಜು ಮೇಲೆ ಹಾಕ್ಕೊತಾ ಇಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಣ್ಣಳ್ತಲ್ಲಿ ಮಾಡ್ತಾಯಿದ್ದೀನಿ ನಾನು. ಇದು ಸಾಕಿಷ್ಟು ನೀರು ಹಾಕ್ಕೊಂಡ್ರೆ. ಕಪ್ ರವೆ ತೊಗೊಂಡಿದ್ದೀನಿ, ಇದರಲ್ಲಿ ಮೆಜರ್ಮೆಂಟು 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಕೇಸರಿ ಬಾತ್ಕಿದು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದು ಮಾಡಬೇಕು ಚೆನ್ನಾಗಿ. ರವೆ 1 ಕಪ್ಪು, ಗೋಡಂಬಿ ಸ್ವಲ್ಪ, ದ್ರಾಕ್ಷಿ ಸ್ವಲ್ಪ, ಇದು ಏಲಕ್ಕಿ ಸ್ವಲ್ಪ, ಸ್ಪೂನು ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ತೆಂಗಿನಕಾಯಿ ಥರ ಉಪ್ಪಿಟ್ಟಿಗೆ ಚೆನ್ನಾಗಿರ್ತದೆ ಟೇಸ್ಟ್. ಈ ಥರ ಕುದಿಬೇಕು ಚೆನ್ನಾಗಿ ಉಪ್ಪಿಟ್ಟು. ಇದೆಲ್ಲ ಚೆನ್ನಾಗಿ ಕುದ್ದಿದೆ. ಬನ್ಸಿರವೆ ಉಪ್ಪಿಟ್ಟು ಮಾಡ್ತಾ ಇರೋದು ನಾನು, ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಯಾವಾಗಲೇ ತೋರಿಸಿದ್ನಲ್ಲ. ಇವಾಗ ಹುರ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಬನ್ಸಿರವೆ ಉಪ್ಪಿಟ್ಟು ನೋಡಿ. ಹಾಕಬೇಕು.
ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಹಳ್ಕೊತದೆ. ಒಂದು 5 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಹಳ್ಕೊತದೆ, ಉದುರಾಗಿ ಆಗ್ತದೆ. ನೋಡಿ ಪ್ಲೇಟ್ ಮುಚ್ತಾ ಇದ್ದೀನಿ ನಾನು. 5 ಮಿನಿಟ್ಸ್ ತುಪ್ಪ ಹಾಕೋತಾ ಇದ್ದೀನಿ. ಕೇಸರಿ ಬಾತ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಎರಡು ಸ್ಪೂನು ಕಣ್ಣಳ್ತಲ್ಲಿ ಇದು ಹಾಕ್ಕೊತಾ ಇದ್ದೀನಿ, ಆಯಿಲ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಗೋಡಂಬಿ ಹಾಕೋತಾ ಇದ್ದೀನಿ, ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಅದಕ್ಕೆ ನಾನು ಇವಾಗ ರವೆಯನ್ನು ಹಾಕೊಂಡು ಹುರ್ಕೊತಾ ಇದ್ದೀನಿ. ಹುರ್ಕೋಬೇಕು ಚೆನ್ನಾಗಿ. ಅದಕ್ಕೆ ನಾನು ಅದರಲ್ಲೇ 1 ಕಪ್ ರವೆಗೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಏನು ಚೆನ್ನಾಗಿ ಬರ್ತದೆ ಅಂದರೆ ಸೂಪರ್. ಈ ಥರ ಹುರ್ಕೋಬೇಕು. ಅದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೊತೀವಿ. ನೋಡಿ ಇವಾಗ ಮುಚ್ಚಿದ್ನಲ್ಲ, ತೆಗಿತಾ ಇದ್ದೀನಿ ಪ್ಲೇಟು. ನೋಡ್ರಿ, ವಾ ಏನು ಸೂಪರಾಗಿದೆ ಉಪ್ಪಿಟ್ಟು. ನಾನು ಹೇಳಲಿಲ್ಲ ಉದುರಾಗಿ ಬರ್ತದೆ ಅಂತ. ಹಾ 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 ನೋಡೋದಕ್ಕೆ ಹಿಂಗಿದ್ರೆ ಇನ್ನು ತಿನ್ನೋದಕ್ಕೆ ಹೇಗಿರ್ತದಪ್ಪ ಇದು. ಮಸ್ತ್ ಮಜಾ. ಇನ್ನೊಂದು 5 ನಿಮಿಷ ಮುಚ್ತೀನಿ ನೋಡಿ. ಆಫ್ ಮಾಡ್ತೀನಿ ಆಮೇಲೆ ಸ್ಟವ್. ನಾನೇನು ಫುಡ್ ಕಲರ್ ಹಾಕ್ತಾ ಇಲ್ಲ ಕೇಸರಿ ಬಾತ್ಗೆ, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ ಇದರಲ್ಲಿ 2.5 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನನಗೇನು ಫುಡ್ ಕಲರ್ ಇಷ್ಟ ಇಲ್ಲ, ಅದಕ್ಕೆ ಸಜ್ಜಿಗೆ ಥರನೇ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಮಳ್ಳು ಕಾಯಿಸಿರೋ ನೀರು ಹಾಕ್ಕೊಂಡಿರೋದು, ಹಸಿ ತಣ್ಣಗಿರೋ ನೀರು ಹಾಕ್ಬಿಟ್ರೆ ರವೆ ಎಲ್ಲ ಗಂಟಾಗ್ಬಿಡ್ತದೆ ಇದು. ಅದಕ್ಕೆ ನಾನು ಕಾಯ್ದಿರೋ ನೀರು 2.5 ಕಪ್ ಹಾಕ್ಕೊಂಡಿದ್ದೀನಿ ಮೆಜರ್ಮೆಂಟಲ್ಲಿ. ನೋಡಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ನಾನು. ನೋಡಿ ನೋಡಿದ್ರಾ? ನೋಡಿ ಏನು ಸಕ್ಕತ್ತಾಗಿದೆ. ನಾನು ಇನ್ನೂ ತಿರುಗೇ ಇಲ್ಲ ನೋಡಿ. ವಾ, ನೀವು ಟ್ರೈ ಮಾಡಿರಿ ನಿಮ್ಮ ಮನೇಲಿ, ಹೇಗೆ ಬರ್ತದೆ ಅಂತ ಹೇಳ್ರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅದು ಕಟ್ ಮಾಡ್ಕೆ ಪರವಾಗಿಲ್ಲ ಆಗ್ತಿದೆ. ವಾ, ಏನು ಸೂಪರಾಗಿ ಬಂದಿದೆ ನೋಡಿ ಕೇಸರಿ ಬಾತು. ನೋಡಿದ್ರಾ? ವಾ ವಾ, ಉದುರಾಗಿದು ಅಷ್ಟೇ, ಮೆತ್ತಗಾಗಲ್ಲ, ಗಂಟಾಗಲ್ಲ. ಈ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ, ಈ ಮೆಥಡಲ್ಲಿ ಹಿಂಗೆ ಬಂದಿದೆ ನೋಡಿ. ವಾವ್, ಉಪ್ಪಿಟ್ಟು ಕೇಸರಿ ಬಾತ್ ಸೂಪರ್. ನೋಡೋಕ್ಕೆ ಚೆನ್ನಾಗಿದೆ ಗೈಸ್, ನೋಡೋಣ ಟೇಸ್ಟ್ ಮಾಡಿ ಹೇಗಿದೆ. ಕೇಸರಿ ಬಾತ್ ಸ್ವಲ್ಪ ಉಪ್ಪಿನಕಾಯಿ.
ನೋಡಿ ನಮ್ಮನೆ ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿದ್ದೀನಿ. ವಾ ಏನು ಟೇಸ್ಟಿ ಇದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಒಂಚೂರು ಎಲ್ಲ ಮಿಕ್ಸ್ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ, ಆಹಾ ಹಾ ಹಾ, ಸೂಪರ್, ವಾ ವಾ ವಾ. ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹೆಂಗಿದೆ. ವಾ ವಾ ವಾ, ಸೂಪರಪ್ಪ. ಇವತ್ತು ನಮ್ಮನೆ ಟಿಫನ್